ಹುಬ್ಬಳ್ಳಿ SDM ಮೆಡಿಕಲ್ ಕಾಲೇಜಲ್ಲಿ ದೆವ್ವ ಕಾಣಿಸ್ಕೊಂಡಿದೆ ಅಂತ ಒಂದು ವದಂತಿ ಶುರುವಾಗಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಮುಖ್ಯವಾಗಿ ಈ ವದಂತಿ ಬಗೆಗಳಿಗೆ ನಾವು ಯಾವ ರೀತಿಯ ಪ್ರತಿಕ್ರಿಯಿಸಬೇಕು ಅನ್ನುವಂಥದ್ದು ಮುಖ್ಯ ಆಗೋದಿಲ್ಲ. ವದಂತಿ ಅದು. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಈ ವದಂತಿಯನ್ನು ನಂಬಿಕೊಂಡು ಹೋಮ ಹವನಗಳನ್ನ ಸುಡಲಾಗ್ತಾ ಇದೆ. ಒಂದು. ಎರಡನೇದು, ಅಲ್ಲಿ ಆಪರೇಷನ್ ಥಿಯೇಟ್ರಲ್ಲಿ ಕಾಣಿಸಿಕೊಂಡ ದೆವ್ವ ಸೌಜನ್ಯಳದು ಅಂತ ಹೇಳಿ ಹರಿದಾಡ್ತಾ ಇದೆ ಹುಬ್ಬಳ್ಳಿಯಾದ್ಯಂತ. ಇದೊಂದು ವಿಸ್ಮಯ. ಯಾರೋ ಕಿಡಿಗಳು ಹಾಗೆ ಮಾಡಿರ್ಬೋದೇನೋ ಅಂತ ನಾವಾದರೂ ಭಾವಿಸ್ತೇವೆ. ಮುಖ್ಯವಾಗಿ ಈ ವಿಚಾರಕ್ಕೆ ಪೂರಕವಾಗಿ ತಿಮ್ರೋಡಿಯವರನ್ನ ಕೇಳಿದ್ವಿ. ತಿಮ್ರೋಡಿಯವರು 3 ದಿವಸದ ಹಿಂದೆ ಧಾರವಾಡದ JPMCಯಲ್ಲಿ ಒಂದು ಕಟುಟೀಕೆ ಮಾಡಿದ ಕಾರಣದಿಂದ ಬೇಲಿಗೆ ಹೋಗಬೇಕಾಗಿತ್ತು. ಆ ಸಮಯದಲ್ಲಿ ನನ್ನೊಡನೆ ಸೌಜನ್ಯಳು ಕೂಡ ಬಂದಿರಬಹುದು ಅನ್ನುವಂಥ ಅಭಿಪ್ರಾಯವನ್ನು ಅವರು ಹೇಳ್ತಾರೆ. ಅದೇ ರೀತಿಯಾಗಿ ಗಿರೀಶ್ ಮಟ್ಟಣ್ಣವರು ಕೂಡ ಇದು ಯಾವ ರೀತಿ ನಂಬಬೇಕು, ಇದು ಸತ್ಯವೋ ಸುಳ್ಳೋ ಅಸತ್ಯವೋ ಅನ್ನೋದಕ್ಕಿಂತ ಹೆಚ್ಚಾಗಿ ಜನರ ನಂಬಿಕೆಗಳ ಈ ರೀತಿ ಇದ್ದಾಗ ಈ ರೀತಿ ಕಾಣಿಸಿಕೊಳ್ಳುವಂಥದ್ದು ನಡೀತದೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಒಟ್ಟಿನಲ್ಲಿ ಸೌಜನ್ಯಳ ಪ್ರಕರಣ ವಿಚಿತ್ರ ತಿರುವುಗಳನ್ನು ಪಡೀತಾ ಹೋಗ್ತಾ ಇರುವಂಥದ್ದು. ಅದರಲ್ಲಿಯೂ ಕೂಡ ದೇವಾಂದೇವತೆ ಕಾಳಿ ರೂಪದಲ್ಲಿ ಬರ್ತಿದ್ದಾಳೆ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಇತ್ತೀಚೆಗೆ ಈ ಥರದಲ್ಲಿಯೂ ಬಂದು ಧರ್ಮಸ್ಥಳದ SDMನ ಕಾಲೇಜಿನ ಆವರಣ, ಮೆಡಿಕಲ್ ಕಾಲೇಜಿನ ಆವರಣದಲ್ಲಿ ದೊಡ್ಡ ಹೋಮ ಹವನ ನಡೀತಾ ಇರುವಂಥದ್ದು ನೋಡಿದರೆ ವಿಜ್ಞಾನ ಎಲ್ಲಿಗೆ ಮುಟ್ಟಿದೆ ಅನ್ನುವಂಥದ್ದು ನಮ್ಮ ಮಹತ್ತರವಾದ ಪ್ರಶ್ನೆಯಾಗೇ ಉಳಿದಿದೆ. ಆದಾಗ್ಯೂ ಕೂಡ ಇಸ್ರೋ ಅಂತ ವಿಜ್ಞಾನಿಗಳು ಕೂಡ ದೇವರನ್ನ ಚಂದ್ರನಲ್ಲಿ ನೋಡ್ತಾರೆ, ಸೂರ್ಯನಲ್ಲಿಯೂ ನೋಡ್ತಾರೆ. ಅದೇ ರೀತಿಯಾಗಿ ಈ ದೌರ್ಜನ್ಯದಿಂದ ಕೊಲೆಯಾದಂತಹ ಹೆಣ್ಣು ಮಗಳು ಸೌಜನ್ಯ ಯಾರಿದ್ದಾರೆ, ಅವಳು ಈ ರೀತಿಯಲ್ಲಿಯೂ ನೋಡಬಹುದು ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಮೊನ್ನೆ ಭೀಕರವಾದಂತಹ ಮಧ್ಯರಾತ್ರಿಯಲ್ಲಿ ಆಕೆ ತಿಮ್ರೋಡಿಯವರ ಹತ್ರ ಬಂದು ಕನಸಿನಲ್ಲಿ ನನ್ನನ್ನು ಜೊತೆಯಲ್ಲಿ ಕರ್ಕೊಂಡೋಗಿ, ನಾನು ನಿಮ್ಮ ರಕ್ಷಣೆಯೂ ಹೌದು ನನ್ನದು, ನಾನು ಈಗ ಮಡದಿದ್ದೇನೆ ಅಂತ ಭಾವಿಸಬೇಡಿ, ನಾನು ಈಗ ಕಾಳಿ ರೂಪದಲ್ಲಿ ಮತ್ತೆ ಉದ್ಭವವಾಗಿದ್ದೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾಳೆ ಅಂತ ಅನ್ನುವ ಮಾತನ್ನು ಅವರು ಹೇಳ್ತಾ ಇದ್ರು. ಅವರವರ ನಂಬಿಕೆ ಇದು, ಅವರವರ ವಿಚಾರ, ಅವರವರ ಭಕ್ತಿ. ಆದಾಗ್ಯೂ ಕೂಡ ಈ ಭಕ್ತಿ, ಈ ವಿಚಾರ, ಈ ಅಂಶಗಳು ಎಲ್ಲಿಯೋ ಕಾಡುವಂಥದ್ದು ಅಂತಂದರೆ ಯಾತನೆಗಳು ಕಾಡುವಂಥದ್ದು ಹೀಗೆ ಇರ್ಬೋದೇನೋ ಅಂತ ನಾವು ಅಂದ್ಕೊಳ್ತೇವೆ. ಕಾಡುವ ಪ್ರಕ್ರಿಯೆಯಲ್ಲಿ ಎಲ್ಲರನ್ನೂ ಕಾಡುತ್ತಿರುವ ಸೌಜನ್ಯ ವಿಚಾರದಲ್ಲಿ ಇರಬಹುದು, ಮೌಢ್ಯದಲ್ಲಿ ಇರಬಹುದು, ಮತ್ತೊಂದರಲ್ಲಿ ಇರಬಹುದು. ಈ ಕಾರಣದಿಂದ ಮನೆ ಮಾತಾಗಿರುವ ಆಕೆಯ ಬಗ್ಗೆ ಏನು ಹೇಳೋಣ?